ಸರ್ ಯಾರು 1 CRಗೆ ಇಂಟ್ರೆಸ್ಟ್ ಇದ್ದೀರಾ? ಇಲ್ಲ ಸರ್, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಯಾಕಂದ್ರೆ ಮೆಂಟಲ್ ಕೆಪಾಸಿಟಿನ ಬೆಳೆಸ್ಕೊಳ್ಳೋಣ ನಮ್ಗೆ. ಯಾಕಂದ್ರೆ ನಮ್ಮ ಅರೌಂಡ್ ನಮ್ಮ ಸಮಾಜ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಎಲ್ಲರೂ ನಾವು ಹೆಂಗಿದೀವಿ ಅಂದ್ರೆ ತುಂಬಾ ದೊಡ್ಡದು ನೋಡಕ್ ಹೋದ್ರೆ ಅಷ್ಟು ಏನೋ ಕನಸು ಕಾಣಬೇಡ. ಯಾಕಂದ್ರೆ ನಮ್ಮ ಚಿಕ್ಕ ವಯಸ್ಸಿಂದ ನಮ್ಗೆ ಸ್ಟೋರ್ ಮಾಡಿದ್ದಾರೆ ತುಂಬಾ ವಿಷಯಗಳು. ನಿನ್ ಕೈಲಿ ಆಗಲ್ಲ, ಅಷ್ಟು ಜಾಸ್ತಿ ದುಡ್ಡು ಸಂಪಾದನೆ ಮಾಡಕ್ ಆಗಲ್ಲ, ತುಂಬಾ ಕಷ್ಟ ಪಡ್ಬೇಕು, ಬಹಳ ಕಷ್ಟ ಪಡ್ಬೇಕು, ಲಕ್ಕಿರ್ಬೇಕು, ಲಕ್ಷ್ಮಿ ಒಲಿಬೇಕು, ಇವೆಲ್ಲ ನಮ್ಮ ತಲೆಯಲ್ಲಿ ಏನಾಗಿದೆ ಸ್ಟೋರ್ ಆಗಿದ್ದೇವೆ. ಆ ಸ್ಟೋರ್ ಆಗಿರೋದೆಲ್ಲ ಆಚೆ ಬರ್ತಾ ಇರತ್ತೆ. ನಾವು ದೊಡ್ಡದೇನ ಯೋಚನೆ ಮಾಡಿದಾಗೆಲ್ಲ ಅದೆಲ್ಲ ಬರುತ್ತೆ ನಮ್ಮ ಕಡೆ. ಇನ್ನೊಂದು ಡೂಪ್ಲಿಕೇಟ್ ಬರ್ತಾನೆ ನಿನ್ ಕೈಲಿ ಇಷ್ಟೊಂದೆಲ್ಲ ಆಗುತ್ತಾ ಅಂತ. ಓಕೆ, ಏನಾಗುತ್ತೆ ಅಂದ್ರೆ ಆ ಒಂದು ಮೈಂಡ್ ಸೆಟ್ ಶಿಫ್ಟ್ ಆಗೋದು ಇದೆಯಲ್ಲ ಸರ್, ಅದೇ ತುಂಬಾ ಚಾಲೆಂಜಿಂಗ್ ಆಗಿರೋದು. ನನ್ನ ಲೈಫಲ್ಲಿ ಕಲ್ತಿದ್ದೇನಂದ್ರೆ ದುಡ್ಡು ಓಕೆ ಕಮ್ಮಿ ಜಾಸ್ತಿ ನೋಟ್ ನಾವು ಸಂಪಾದನೆ ಮಾಡ್ಬೋದು, ಬಟ್ ಆಗಲ್ಲ ಅಂತ ಇದೆಯಲ್ಲ ಅದು ಮೇನ್ ರೀಸನ್. ದುಡ್ಡು ರೀಸನ್ ಅಲ್ಲ ಅನ್ಕೊಂಡಿದ್ದೀನಿ. ಸುಮಾರು ಜನ ನಮ್ಮ ಜೊತೆ ಜಾಯ್ನ್ 50,000 1 ಲಕ್ಷದಿಂದ ಜಾಯ್ನ್ ಆಗಿದ್ದಾರೆ. ಅವ್ರ ಪೋರ್ಟ್ಫೋಲಿಯೋ ಎಲ್ಲ ಏನಿದೆ ತುಂಬಾ. ನಮ್ಮ ರಾಜೇಶ್ ಅಂತ ಒಬ್ರು ಬಂದಿಲ್ಲ, ನಮ್ಮ ವೆಬಿನಾರ್ ಎಲ್ಲ ಸಿಗ್ತಾ ಇರ್ತಾರೆ ನಿಮ್ಗೆ. ಅವ್ರು ಬಂದಾಗ ಸರ್ ನನ್ನ ಹತ್ರ 50,000 ಇದೆ ಸರ್ ಅಂತ ಅವರು ಕೇಳಿದ್ ನಮ್ಗೆ. ಸರ್ ನನ್ನದು 50,000 ಇದೆ. ಆಯ್ತಪ್ಪ ನೋಡಪ್ಪ, ನೋಡು ವರ್ತ್ ಇರಲ್ಲ ನಿಮ್ಗೆ. ಕೋರ್ಸ್ ಮಾಡಿದ್ರು ಫಸ್ಟ್ ನೀವು ಕಲಿಯಕ್ ಬರ್ತಾ ಇದೀರಾ, ಓಕೆ 50,000 ಜಾಯ್ನ್ ಆಗಿ ಪರವಾಗಿಲ್ಲ ಅಂತ. ಆಸ್ ಎ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಮಿನಿಮಮ್ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇರಬೇಕು ಅಂತ ನಾನು ಹೇಳಿದೆ. ಆವಾಗ ಅವ್ರು ಪರವಾಗಿಲ್ಲ ಸರ್ ಪರವಾಗಿಲ್ಲ 50,000 ಅಂತ ಶುರು ಮಾಡಿರೋದು. ನನಗೆ ಗೊತ್ತಿಲ್ಲ, ಮೊನ್ನೆ ಅವ್ರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ, ಕೋಲಾರ ಕಡೆನೇ ಎಲ್ಲ ಇರೋದು. ನನಗೆ ಗೊತ್ತಿಲ್ಲ, ಮೊನ್ನೆ ಅವ್ರು ಫೋನ್ ಮಾಡಿ ಹೇಳ್ತಾರೆ ಸರ್ ನಂದು 20 lakhs ಆಗಿದೆ ಸರ್ ಪೋರ್ಟ್ಫೋಲಿಯೋ ಅಂತ. 50,000 ಅಂತ ಶುರು ಮಾಡಿದ್ದು. ಆಲ್ಮೋಸ್ಟ್ 1 year. ಅವರು ಸೇಮ್ ಅಕ್ಷಯ್ ಅವರು ಸರ್, ಅವರು ಆಲ್ಮೋಸ್ಟ್ ಒಂದು 5 people ಇದ್ದಾರೆ ಸ್ಟಾರ್ಟಿಂಗ್ ಇಂದ. ಆಲ್ಮೋಸ್ಟ್ 1.5 year ಆಯ್ತು ನಾವು ಶುರು ಮಾಡಿ. ಜಾಸ್ತಿ ಏನಿಲ್ಲ, ಜಾಸ್ತಿ ವರ್ಷ ಏನಿಲ್ಲ. ಇವರು ಫಸ್ಟ್ ಎಕ್ಸ್ಪೆರಿಮೆಂಟ್ ಅನ್ಕೋಬಹುದು ಎಲ್ಲರೂ. ಇವರು ಸರ್ ಆಲ್ರೆಡಿ ಬಂದಿದ್ರು. ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಎಕ್ಸ್ಪೆರಿಮೆಂಟ್ ನನ್ನ ಪೋರ್ಟ್ಫೋಲಿಯೋ ಮಾಡಿದೆ ಫಸ್ಟ್ ನಾನು, ಆಮೇಲೆ ಶುರು ಮಾಡಿದ್ದು. ಎಲ್ಲರಿಗೂ ನಾನು ಶುರು ಮಾಡಕ್ ಹೋಗಿಲ್ಲ, ಎಕ್ಸ್ಪೆರಿಮೆಂಟ್ ತರ ಮಾಡಿರೋದು. ಇವಾಗ 1 CRದು ಏನಪ್ಪಾ ಅಂತಂದ್ರೆ ಮೊನ್ನೆ ಸ್ಟಾರ್ಟ್ ಮಾಡಿದ್ವಿ 1 CRದು ಇದು. ಯಾಕಂದ್ರೆ ನಮ್ಗೆ ಏನೋ ಒಂದು ಟಾರ್ಗೆಟ್ ಇಟ್ಕೊಂಡು ಹೋಗೋಣ ಅಂತ ಸುಮ್ಮನೆ ಹೋಗ್ತಾ ಇದೀವಿ ಏನು ಎತ್ತ ಅಂತ ನಮ್ಮ ಮೈಂಡಲ್ಲಿ ಅಟ್ಲೀಸ್ಟ್ ಮೈಂಡಲ್ಲಿ ಒಂದು ಟಾರ್ಗೆಟ್ ಕೊಟ್ರೆ ಆ ಟಾರ್ಗೆಟ್ಗೆ ವರ್ಕ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಮೈಂಡ್ ಫೋಕಸ್ ಆಗಕ್ ಶುರು ಆಗುತ್ತೆ. ಅದಕ್ಕೋಸ್ಕರ ಏನು ಕ್ಲಾರಿಟಿ ಇಲ್ಲದೆ ಹೋಗ್ತಾ ಇದ್ರೆ ಏನೋ ಮಾಡ್ತಾ ಇದೀವಿ ಹಿಂಗೆ ನಡೀತಾ ಇರುತ್ತೆ, ಫೋಕಸ್ ಆಗಿರಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ನಾವು 1 CRದು ಏನ್ ಪ್ಲಾನಿಂಗ್ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಬಂದು 20 lakhs. ಜಾಸ್ತಿನೇ ಆಗ್ಬೋದು, ಮಿನಿಮಮ್ ಒಂದು ಇಟ್ಕೊಂಡಿದೀವಿ 20 lakhs. ಇದಕ್ಕೊಂದು ಟೈಮ್ ಬಂದ್ಬಿಟ್ಟು ನಾವೊಂದು 4 to 5 years. 1 CR ಆಗಕ್ಕೆ ನಿಮ್ಗೆ ಟೈಮ್ ತಗುತ್ತೆ ಅಷ್ಟೇ. 1 CR ಆದ್ಮೇಲೆ ಮತ್ತೆ 1 CR ಮಾಡಕ್ಕೆ 4 years ಬೇಕಾಗಿಲ್ಲ. ಮತ್ತೆ 1 CR ಮಾಡಕ್ಕೆ 4 years ಬೇಕಾಗಲ್ಲ. ನಮ್ಗೆ 1 CR ಹೋಗಕ್ಕೆ ಟೈಮ್ ತಗೊಳುತ್ತೆ 4 to 5 years. ಮೇ ಬಿ ನೆಕ್ಸ್ಟ್ 1 CRಗೆ ನಾವು 4 years 5 years ಬೇಕು, 1 year ಬೇಕಾದ್ರೂ ಆಗ್ಬಿಡ್ಬೋದು, 1 year ಬೇಕಾದ್ರೂ ಆಗ್ಬಿಡ್ಬೋದು. ಆ ತರ ಹೆಂಗೆ ಜಾಸ್ತಿ ಕ್ಯಾಪಿಟಲ್ ಹೋಗುತ್ತೆ ಹಂಗೆ ಜಾಸ್ತಿ. ಬಟ್ ಅದನ್ನ ಮ್ಯಾನೇಜ್ ಮಾಡೋದು ಇದೆಯಲ್ಲ ಅದು ತುಂಬಾ ಸ್ವಲ್ಪ ಇರುತ್ತೆ. ಸೀರಿಯಸ್ ಆಗಿ ಮಾಡ್ಬೇಕಾಗುತ್ತೆ ನಾವು. ಕಂಟಿನ್ಯೂ ಟ್ರೈ. ಇಲ್ಲಿ ಯಾರೆಲ್ಲ ಬಂದಿದ್ರೆ ಯಾಕೆ ನೋಡಿ, ಇಲ್ಲಿ ಬಂದಿದ್ರೆ ಅಂದ್ರೆ ಇವತ್ತು ಸೀರಿಯಸ್ ಆಗಿದ್ದೀರಾ ಅಂತ ಬಂದಿದ್ದೀರಾ. ಆಲ್ಮೋಸ್ಟ್ ಕೆಲವೊಬ್ರು ಅನಿವಾರ್ಯತೆ ಬರಕ್ಕಾಗಿಲ್ಲ, ಸೀರಿಯಸ್ ಇದಾರೆ, ಅನಿವಾರ್ಯತೆ ಕೆಲವರು ಬಂದಿಲ್ಲ. ಕೆಲವೊಬ್ರು ಇನ್ನೂ ನಾಳೆ ಏನಾರು ಆಗ್ಬೋದು ಅನ್ನೋ ಭಯದಲ್ಲೇ ಇದಾರೆ, ಇನ್ನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಜಾಸ್ತಿ ಜನ. ನಿಧಾನ ನನ್ಗೆ ತುಂಬಾ ಕ್ಲೋಸ್ ಆಗಿರೋ ನಮ್ಮ ಫ್ರೆಂಡ್ ಸರ್ಕಲ್ ಅವ್ರು 5 years ಇಂದ ನಾನೇ ಅಕೌಂಟ್ ಓಪನ್ ಮಾಡ್ಕೊಟ್ಟಿದ್ದೀನಿ ಜೀರೋದ. ಅದೇ ಹೇಳೋದಲ್ಲ, ಬಂದ್ರು ಸ್ವಲ್ಪ ದಿವಸ ಏನೋ ಮಾಡಿದ್ರು ಹೋದ್ರು. ಅವರು ಒಂದು ರೀಸೆಂಟ್ ಆಗಿ ಬಂದ್ಬಿಟ್ಟು ಪ್ರೈಸಸ್ ಎಲ್ಲ ನೋಡಿಲ್ಲ, ಅಕೌಂಟ್ ಓಪನ್ ನೋಡಕ್ ಹೋಗಿಲ್ಲ. ಅವರು ಯಾವ್ದೋ ಲೈಫಲ್ಲಿ ಬಿಜಿ ಆಗಿದೆ. ಇವಾಗ ಆತರ ಬಂದು ಇವಾಗ ಬಂದ್ ನೋಡಿ ಟಾಟಾ ಮೋಟರ್ಸ್ ಪ್ರೈಸ್ ನಾನು ಅವ್ರಿಗೆ ಟಾಟಾ ಮೋಟರ್ಸ್ ಎಲ್ಲ ₹100 ₹90 ಕೊಡಿಸಿದ್ದೆ. ಅವ್ರು ಎಕ್ಸಿಟ್ ಆಗಿದ್ದಾರೆ. ಅವಾಗ ಕರೋನಾ ಟೈಮ್ ಅಲ್ಲಿ ಒಬ್ರು ಇಲ್ಲೇ ಇದಾರೆ, ಇದೇ ರೋಡ್ ಅಲ್ಲೇ ಇದಾರೆ. ಅವ್ರಿಗೆ ₹80 ಕೊಡಿಸಿದೀನಿ. ಅವ್ರ ಹತ್ರ 6,000 ಸ್ಟಾಕ್ ಇದೆ, ಸ್ಟಿಲ್ ಇದೆ. 3,000 ಇದೆ, 3,000 ಮಾರಿದ್ದಾರೆ, 3,000 ಇದೆ. ಅವ್ರು ಹೇಳೋದಲ್ಲ, ಒಬ್ರು ನಮ್ ಕೊಲಿಗ್ ಅಕೌಂಟ್ ಇತ್ತು ಕೋಟೆಕಲ್ ಮಾಡ್ತಾ ಇದ್ರು, ನನಗೆ ಹೇಳಿಲ್ಲ ಅಂತ ಅವರೇ ನನಗೆ ಹೇಳಿಲ್ಲ. ನಾನು ಅವ್ರಿಗೆ ಜೀರೋದ ಅಕೌಂಟ್ ಇಲ್ಲೇ ಜೀರೋದ ಇರೋದು JP ನಗರ್ ಹತ್ರನೇ ಇಲ್ಲಿ. ಅವ್ರಿಗೆ ಅಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಸಿ ಜೀರೋದ ಅಕೌಂಟ್ ಓಪನ್ ಮಾಡಿ ಕೋಟೆಕ್ಟ್ ಅಲ್ಲಿ 12 lakhs ಅವರು ಲಾಸ್ ಬುಕ್ ಮಾಡಿದ್ರು. ಕೋಟೆಕ್ ಅಲ್ಲಿ 12 lakhs ಲಾಸ್ ಇದೆ, ಅವ್ರಿಗೆ ಗೊತ್ತಿಲ್ಲ. ಅವರು ಹತ್ರ ಇರೋದು 23 ಲಕ್ಷದಿಂದ ಲೀವರೇಜ್ ತಗೊಂಡು ಟ್ರೇಡ್ ಮಾಡ್ತಾ ಇದ್ರು ಅವರು ಸ್ಟಾಕ್ ಅಲ್ಲಿ. ಗೊತ್ತಾಗ್ತಲ್ಲ ರೊಟೇಷನ್ ಅಲ್ಲಿ ಏನ್ ಲಾಸ್ ಇದೆ ಅಂತ. ಆಮೇಲೆ ಲಗ್ಜರ್ ತರಿಸಿ ಎಷ್ಟು ಲಾಭ ಮಾಡ್ತಾ ಇದೀರಿ, ಇಷ್ಟು ದಿವಸದಿಂದ ಮಾಡ್ತಾ ಇದೀರಿ ಅನ್ನೋದಕ್ಕೆ ಅವ್ರು ನೋಡಿದ್ರೆ 12 lakhs ಲಾಸ್ ಇದೆ. ಆಮೇಲೆ ನಾನು ಸಪರೇಟ್ ಜೀರೋದ ಅಕೌಂಟ್ ಓಪನ್ ಮಾಡಿಸ್ಕೊಟ್ಟು ಅವ್ರು ಆಮೇಲೆ ಒಂದು ಅದೇ ಜಸ್ಟ್ 12 lakhs ಗೆನೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಅದು 5 years ಆಯ್ತು. 12 lakhs ಬೇರೆ, ಮತ್ತೆ ರಿಲಯನ್ಸ್ ಬೇರೆ, ಭಾರತ್ ಆನಂದ್ರಾಟೆ ಅಂತ ಏನೋ ಒಂದು ಅಕೌಂಟ್ ಇದೆ ಅವ್ರ ಹತ್ರ. ಓವರ್ ಆಲ್ ಎಲ್ಲಾನು ಕೂಡ ಒಂದು ಫಸ್ಟ್ ಪೋರ್ಟ್ಫೋಲಿಯೋ ನಾನು ಮಾಡಿದ್ದೆ ಅವ್ರದೇನೆ ಎಕ್ಸ್ಪೆರಿಮೆಂಟ್. ನಮ್ಮ ಹತ್ರ ಕ್ಯಾಪಿಟಲ್ ಇರಲಿಲ್ಲ, ಅವ್ರ ಹತ್ರ ಕ್ಯಾಪಿಟಲ್ ಇತ್ತು. ಮಿನಿಮಮ್ ಅಂದ್ರೆ 3 to 5 times ಇದೆ ಎಲ್ಲ ಸ್ಟಾಕ್, ಕೆಲವೊಂದು 7 times ಇದೆ. ಈ ತರ ಒಂದು ಇದೆ ಫಸ್ಟ್ ಅವ್ರದೇ ನಾನು ಪೋರ್ಟ್ಫೋಲಿಯೋ ಮಾಡಿರೋದು. ಆ ತರ ಅವ್ರೇನಂದ್ರೆ ಅವರು ಕೂಡ ಅಷ್ಟೇನೆ
ನನ್ನ ಅವ್ರು ಮಾಡಕ್ಕೇನು ಅಷ್ಟು ಈಸಿ ಆಗಿಲ್ಲ. 50% ಆದಾಗ ಆನಂದ್ ಏನ್ ಮಾಡೋದು ಇಲ್ಲ ಎಕ್ಸಿಟ್ ಆಗ್ತೀನಿ ಅವ್ರನ್ನ ಹೋಲ್ಡ್ ಮಾಡಿ ಇಡೋಷ್ಟರಲ್ಲೇ ಸಾಕಾಗೋಯ್ತು. ಧೈರ್ಯ ಇಲ್ಲ ಅವ್ರು, ಯಾಕಂದ್ರೆ ಮುಂಚೆಯಿಂದ ಮಾಡ್ಕೊಂಡ್ ಬರ್ತಾ ಇದ್ರು. ಹಂಗಾಗಿ ಆ ತರ ಆಗಿ ಕಷ್ಟ ಬಿದ್ದವ್ರು ಹೋಲ್ಡ್ ಮಾಡಿಸಿ ನಾನು ಇದು ಹೋಲ್ಡ್ ಮಾಡಿಸಿ ಅವ್ರ ಮೇಲೆ ನನ್ನ ಮೇಲೆ ಟ್ರಸ್ಟ್ ಮಾಡಿ ಅವಾಗ ಅದು ಪೋರ್ಟ್ಫೋಲಿಯೋ ಆ ತರ ಆಯ್ತು. ಇವಾಗ ಸುಮ್ಮನೆ ನೋಡ್ತಾ ಇದಾರೆ, ಇದೆ ಬೇಕು ಅಂದ್ರೆ ಡ್ರಾ ಮಾಡ್ಕೊಂತಾರೆ. ಸುಮಾರು ಆ ತರ ಸ್ಟಾಕ್ಸ್ ಗಳೆಲ್ಲ ಒಳ್ಳೆ ಚೆನ್ನಾಗಿ ಹೋಗಿದಾವೆ. ಆ ತರ ಹೋಲ್ಡ್ ಮಾಡೋದಿದೆಯಲ್ಲ ಅದೇ ಮೇಜರ್ ಆಗಿ ಇರೋದು. ಹೋಲ್ಡ್ ಮಾಡೋದೇ ಮೇಜರ್ ಆಗಿರೋದು ವಿಷಯ ಇದ್ರಲ್ಲಿ. ಬಟ್ ಅದು ಹೋಲ್ಡ್ ಮಾಡಕ್ಕೆ ಸಪೋರ್ಟ್ ಬೇಕಾಗುತ್ತೆ. ಬಿದ್ದಾಗೆಲ್ಲ ಯಾರು ಬರೋದು, ಯಾರು ಹೇಳೋದು ಇಲ್ಲಿವರೆಗೆ ಹೋಲ್ಡ್ ಮಾಡಬೇಕು ಇಲ್ಲ ಎಕ್ಸಿಟ್ ಆಗ್ಬೇಕಂತ? ಅದೇ ಮೇಜರ್ ಕ್ವಶನ್ ಇರೋದು. ಈಗ ನಾವು 1 year ಮಾಡೋಕಂದ್ರೆ ಮಿನಿಮಮ್ ಒಂದು 20 lakhs. ಓಕೆನಾ, 20 lakhsಗೆ ನೀವು ಎಕ್ಸಾಂಪಲ್ ಜಸ್ಟ್ ಒಂದು ವರ್ಷಕ್ಕೆ 40%, ಈಗ ಕಂಪೌಂಡಿಂಗ್ ಅಂತೀವಲ್ಲ, ಕಂಪೌಂಡಿಂಗ್ ಗ್ರೋತ್ ತರ 40% ಎಕ್ಸ್ಪೆಕ್ಟ್ ಮಾಡೋಣ ನಾವು. ಜಾಸ್ತಿ ಇಲ್ಲ, 35 to 40%. 40% ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ನಿಮಗೆ 20 lakhs ಅಲ್ವಾ? 20 lakhsಗೆ ಈ ಒಂದು ಫಸ್ಟ್ ಇಯರ್ ಅನ್ಕೊಳ್ಳೋಣ. ಫಸ್ಟ್ ಇಯರ್ ಬಂದ್ಬಿಟ್ಟು 20 lakhsಗೆ 40% ಅಂದ್ರೆ ನಾವು 28 lakhs ಆಯ್ತು. ಕರೆಕ್ಟಾ? 28 lakhs ಆಯ್ತು. ಆಮೇಲೆ ಸೆಕೆಂಡ್ ಇಯರ್ 28ಗೆ ನಾವು ಒಂದು 40% ಆಡ್ ಮಾಡಿದ್ರೆ ಆಲ್ಮೋಸ್ಟ್ 28 ಪ್ಲಸ್ 40% 39.2 ಆಯ್ತು. ಥರ್ಡ್ ಇಯರ್ಗೆ ಇದನ್ನ ಮತ್ತೆ ಪ್ಲಸ್ 40% ಹಾಕೊಂಡು ಹೋದ್ರೆ ನಾವು 54 ಆಗುತ್ತೆ. 4 ಇಯರ್ಗೆ 54.88 ಅಲ್ವಾ? 88 ಪ್ಲಸ್ 40%. ಓಕೆನಾ, 76 ಪಾಯಿಂಟ್ ಸಮಥಿಂಗ್ ಆಯ್ತು. ಓಕೆನಾ, ಆಮೇಲೆ 5 ಇಯರ್ 76 ಸಮಥಿಂಗ್ ಮತ್ತೆ 40% ಆಡ್ ಮಾಡಿ ಆಲ್ಮೋಸ್ಟ್ 1 year ಚೇಂಜ್ ಬರುತ್ತೆ. 1 year ಆಗುತ್ತೆ. ಏನಿಲ್ಲ, ಜಸ್ಟ್ ನಾವು 40% ಆಡ್ ಮಾಡ್ಕೊಂಡು ಹೋಗ್ತಾ ಇದೀವಿ ರಿಟರ್ನ್. ಇದು ವೇರಿ ಆಗ್ಬೋದು ಸರ್, ನಿಮ್ಗೆ 1 year 35 ಬರ್ಬೋದು. ನಮ್ಗೆ ಓವರ್ ಆಲ್ ಆಗಿ ನೋಡ್ತಾ ಇರೋದು ನಾವು 40%, ಜಸ್ಟ್ 40% ನಾವು ಒಂದು ವರ್ಷಕ್ಕೆ ಗೇನ್ ಮಾಡಿದ್ರು ಕೂಡ 1 year ಆಗಿ ಆರಾಮಾಗಿ ನಾವು ರೀಚ್ ಆಗಿ ಟೋಟಲ್ ಅವರೇಜ್ ಲೆಕ್ಕ ಹಾಕೊಂಡ್ರೆ 400% ಆಗುತ್ತೆ. 5 yearಗೆ 400% ಕ್ಯಾಲ್ಕುಲೇಟ್ ಬರುತ್ತೆ. ಬಟ್ ಇದನ್ನ ನಾನೇ ಏನ್ ಅನ್ಕೋತೀನಿ, ಮಿನಿಮಮ್ ಅನ್ಕೋತೀಯ. ಏನಕ್ಕೆ ಇನ್ನೂ ಜಾಸ್ತಿನೂ ಕೂಡ ತೆಗಿಬಹುದು. ಏನಕ್ಕೆ ಅಂದ್ರೆ ಸಮ್ ಸ್ಟಾಕ್ಸ್ ಮೂವ್ಮೆಂಟ್ ಆಗುತ್ತೆ. ನಾವು ಹಾಕಿರೋದು ಎಲ್ಲಾ ಸ್ಟಾಕ್ ಮೂವ್ಮೆಂಟ್ ಆಗುತ್ತೆ ಅನ್ಕೊಳಕ್ಕಾಗಲ್ಲ, ಅದು ಓವರ್ ಕಾನ್ಫಿಡೆಂಟ್ ಆಗುತ್ತೆ. ಸಮ್ ಸ್ಟಾಕ್ಸ್ ಒಂದು ಗ್ರೇವ್ಸ್ ಹೋಗಿಲ್ಲ. ಕರೆಕ್ಟಾ? ಗ್ರೇವ್ಸ್ ಕಾಟನ್ ಭಾರಿ ಆಟ ಆಡಿಸ್ತಾ ಇದೆ ಇದು. ಓಕೆನಾ? ಓಕೆ, ಗ್ರೇವ್ಸ್ ಕಾಟನ್ ಹೋಗಿಲ್ಲ. ಮತ್ತೆ ಕೆಲವೊಂದು ಇದು ಮೈನಸ್ ಬಂದಿದೆ ಸ್ವಲ್ಪ. ಎರಡನೇದು ಇಂಡಿಯಾ ಸಿಮೆಂಟ್, ಇದು ಮೈನಸ್ ಹೋಗ್ತಾ ಇಲ್ಲ. ಬಟ್ ಇದೇನಂದ್ರೆ ಗ್ರೋತ್ ಇಲ್ಲ. ನಮ್ಗೆ ಕೆಲವೊಂದು ಸ್ಟಾಕ್ ಗಳು ಹೋಗ್ತಾ ಇಲ್ಲ. ಇದು ಹೋಗಿಲ್ಲ, ಕೆಳಗಂತೂ ಬಂದಿಲ್ಲ. ಇದೊಂದು ಮಾತ್ರ ಮೈನಸ್ ಬರುತ್ತೆ. ಈ ತರ ನಮ್ಗೆ ಹತ್ರಲ್ಲೇ ಒಂದು 2-3 ಸಿಗುತ್ತೆ. ಈ ತರ ಸ್ಟಾಕ್ ಸಿಗುತ್ತೆ. ನಾವು ಅದನ್ನ ಏನ್ ಮಾಡ್ಬೇಕು, ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಚೇಂಜ್ ಮಾಡೋಷ್ಟ್ರಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಗಿರುತ್ತೆ. ಹಾಗಾಗಿ ರಿಟರ್ನ್ಸ್ ಏನಾಗುತ್ತೆ, ಸ್ವಲ್ಪ ನಮಗೆ ಡಿಫ್ರೆನ್ಸ್ ಆಗುತ್ತೆ. ಹಾಗಾಗಿ ನಾನು 400% ಇಡ್ತಾ ಇದೀನಿ. ನಾವು ಹಾಕಿರೋ ಸ್ಟಾಕ್ ಎಲ್ಲಾನು ಆಗ್ಬಿಟ್ರೆ ನಾವು ಆಲ್ಮೋಸ್ಟ್ 710 ಟೈಮ್ಸ್ಗೆಲ್ಲ ಹೋಗುತ್ತೆ. ಆ ತರ ಒಂದು ಟಾರ್ಗೆಟ್ ಇರೋ ಸ್ಟಾಕ್ಗಳು ಹಾಕಿರೋದೆಲ್ಲ ಆದ್ರೆ ಅದು ಆಗೋದಿಲ್ಲ. ಅದು ಹಾಕಿರೋ ಸ್ಟಾಕ್ ಗಳೆಲ್ಲ ಆಗಲ್ಲ. ಅದು ಓಕೆನಾ, ನಾವು ಸುಮ್ನೆ ಅನ್ಕೋಬಹುದು ಅಷ್ಟೇ, ಆಗಲ್ಲ. ಹಂಗಾಗಿ ಈ ತರ ಒಂದು 40% ನ ಮಾಡ್ಕೊಂಡು ಹೋಗ್ಬೋದು. ಈ ತರ 40% ಗ್ರೋತ್ ಬರ್ತಾ ಇದೆ ಅಂತ ನಾವು ಚೆಕ್ ಮಾಡ್ಬೇಕು. ಆಗಿಲ್ಲ ಅಂತಂದಾಗ ಏನ್ ಮಾಡ್ಬೇಕಾಗುತ್ತೆ, ನಾವು ರಿವ್ಯೂ ಮಾಡ್ಬೇಕು. ಯಾಕಾಗಿಲ್ಲ, ಮಾಡಕ್ಕೋಸ್ಕರ ಏನ್ ಮಾಡ್ಬೇಕು. ಸುಮ್ನೆ ಆಯ್ತು ನಾವು ಹಾಕಿದ್ವಿ 20 ಲಕ್ಷ ಹಾಕಿದ್ವಿ, ಆಯ್ತು ಆಗ್ತಾ ಇದೆ ಅದ್ರ ಪಾಡಿಗೆ ಅಂತ ಬಿಡಕ್ ಆಗಲ್ಲ. ಎಕ್ಸಾಂಪಲ್ ಗ್ರೇವ್ಸ್ ಕಾಟನ್ ಹೋಗ್ತದೆ, ಏನ್ ಮಾಡ್ಬೇಕು ಸರ್, ಎಕ್ಸಿಟ್ ಆಗ್ಬೇಕು, ಮತ್ತೆ ಅದಕ್ಕೆ ಚೇಂಜ್ ಮಾಡ್ಬೇಕು, ಫಾಲೋ ಮಾಡಕ್ ರೆಡಿ ಇರಬೇಕು. ಅದು ಬಹಳ ಇಂಪಾರ್ಟೆಂಟ್ ಒಂದು. ಓಕೆ, ನೆಕ್ಸ್ಟ್ ನಾವು 20 lakhs ಏನ್ ಮಾಡೋದು, ನಂಬರ್ ಆಫ್ ಸ್ಟಾಕ್ಸ್ ಕಡಿಮೆ ಮಾಡೋಣ. ಯಾಕಂದ್ರೆ ನಿಮ್ಗೂ ಕಾನ್ಸಂಟ್ರೇಟ್ ಮಾಡಕ್ಕೆ ಈಸಿ ಆಗುತ್ತೆ. ಇದೇನಾದ್ರು ಇಷ್ಟು ದಿವಸ ಏನಾಗಿತ್ತು, ತುಂಬಾ ಮ್ಯಾಕ್ಸಿಮಮ್ ಸ್ಟಾಕ್ ಮೇಂಟೈನ್ ಮಾಡ್ತಾ ಇದ್ವಿ. ನಮ್ಗೆ ಏನ್ ಮಾಡೋ ನೆಕ್ಸ್ಟ್ ಏನಂದ್ರೆ 1 lakh 1 per ಸ್ಟಾಕ್ ತರನು ಹೋಗ್ಬೋದು. ಜಾಸ್ತಿ ಇರೋರು ಪೋರ್ಟ್ಫೋಲಿಯೋ ಜಾಸ್ತಿ ಇರೋದು 20 ಲಕ್ಷ ಇರೋರು ಡೈವರ್ಸಿಫೈ ಓಕೆ, ಆಲ್ವೇಸ್ ಜಾಸ್ತಿ ಇರೋದು ಒಳ್ಳೇದೇನೆ. ಬಟ್ ಏನ್ ಮಾಡೋಣ, ನಾವು ಚೇಂಜಸ್ ಮಾಡ್ತೀವಲ್ಲ, ಹಂಗಾಗಿ ಬೇಕಾದ್ರೆ ನಾವು 1 lakh ಕೂಡ ಒಂದೊಂದು ಸ್ಟಾಕ್ ಅಲ್ಲಿ ಕೂಡ ಹೋಗ್ಬೋದು. ಆ ತರ ಮಾಡ್ಕೊಂಡು ಅಟ್ಲೀಸ್ಟ್ ನಿಮ್ಗೆ 20 lakhs ಅಂದ್ರೂ ಹಂಗಂದ್ರೂ ಕೂಡ 20 lakhsಗೆ 30 ಸ್ಟಾಕ್ಸ್ ಅಂತೂ ಮೇಂಟೈನ್ ಮಾಡೋಣ. 30 ಸ್ಟಾಕ್ ಅಬೌವ್ 30 ಸ್ಟಾಕ್ ಅಂತೂ ಮೇಂಟೈನ್ ಮಾಡೋದು. ಸ್ಟಾಕ್ ಮ್ಯಾಟರ್ ಅಲ್ಲ, ಪರ್ಫಾರ್ಮೆನ್ಸ್ ನೋಡೋಣ. ಪರ್ಫಾರ್ಮೆನ್ಸ್ ಪ್ರಕಾರ ಯಾವ ತರ ಸ್ಟಾಕ್ ಯಾವ ರೀತಿ ಹೋಗುತ್ತೆ ಅಂತ ಚೇಂಜಸ್ ಮಾಡ್ಕೊಂಡು ಹೋಗೋಣ. ಇದು 1 year ಈ ತರ ಜಸ್ಟ್ ನಾವು 40% ಗೇನ್ ಮಾಡ್ಕೊಂಡು ಹೋದ್ರು ಕೂಡ ಕಂಪೌಂಡಿಂಗ್. ಇದನ್ನೇ ಕಂಪೌಂಡಿಂಗ್ ಅನ್ನೋದು. ನೀವು ಕಂಪೌಂಡಿಂಗ್ ಅಂದ್ರೆ ಏನಂತ ಕೇಳ್ತಾ ಇರ್ತಾರೆ ತುಂಬಾ ಜನ. ಆಲ್ರೆಡಿ ನಮ್ ಬಂದಿರೋ ರಿಟರ್ನ್ ಅಲ್ಲಿ ಮತ್ತೆ ಅದಕ್ಕೆ ಪ್ಲಸ್ ಆಡ್ ಆಗಿ ಈ ತರ ಒಂದು ಕಂಪೌಂಡಿಂಗ್ ಗ್ರೋತ್ ಮಾಡಿ 1 yearಗೆ ನಾವು ರೀಚ್ ಆಗ್ಬೋದು. 1 yearಗೆ 40% ಮಾಡ್ಬೇಕು. 40% ಬರೀ ನಮ್ದು 1 yearದು 400% ಅಂದ್ರೆ ತುಂಬಾ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ. ಅದಕ್ಕೆ ಇಯರ್ಲಿ ಅಟ್ಲೀಸ್ಟ್ 40 ಕ್ಯಾಲ್ಕುಲೇಟ್ ಮಾಡ್ಬೇಕು. ನಿಮ್ಗೆ 2 years ಸೇರಿ ನಮ್ಗೆ ಇವಾಗ ಏನ್ ಅಮೌಂಟ್ ಇದೆ 40% 80% ಬಂದ್ರು ಕೂಡ ಇಷ್ಟ ಅಮೌಂಟ್ ಆಗಿ ಆಲ್ರೆಡಿ ಎಷ್ಟು 20 lakhs 28 lakhs ಆಗುತ್ತಲ್ಲ. 28 lakhs ಮೇಲೆ 40% ಬಂದ್ರೆ 39. ನಿಮ್ದು ಪ್ರಾಫಿಟ್ ಎಷ್ಟಾಗಿರುತ್ತೆ, 19 lakhs ಆಗಿರುತ್ತೆ. ಈ 19 lakhs ಇದ್ರೆ ನಿಮ್ ಕಂಪೌಂಡಿಂಗ್ ಕರೆಕ್ಟ್ ಆಗಿ ಆಗಿದೆ ಅಂತ ಅರ್ಥ. ಸಿಚುವೇಶನ್ ಒಂದೊಂದ್ಸರಿ ಜಾಸ್ತಿನೂ ಕೂಡ ಬರ್ಬೋದು. ಬಟ್ ನಾವು ಆವರೇಜ್ ಆಗಿ ನೋಡೋಣ. ಟೋಟಲ್ 1 year ಟಾರ್ಗೆಟ್ ಏನೇ, ಬಟ್ ನಾವು ಇಯರ್ಲಿ ಡಿವೈಡ್ ಮಾಡಿದ್ವಿ ಅಷ್ಟೇ. ಇಯರ್ಲಿ ಡಿವೈಡ್ ಮಾಡಿದ್ವಿ ಅಷ್ಟೇ ನಾವು. ಅದು ಬಿಟ್ರೆ ಬೇರೆ ಏನಿಲ್ಲ. ಓವರ್ ಆಲ್ ನಮ್ 400% ಬಂದ್ರು ಕೂಡ ಓಕೆ, ನೋ ಪ್ರಾಬ್ಲಮ್. ನಮಗೆ ಇದೇ ತರ ಬರಬೇಕು ಅಂತ ಏನಿಲ್ಲ, ಇದೇ ತರಾನೇ ಬರ್ಬೇಕಂತ ಏನಿಲ್ಲ. ಓವರ್ ಆಲ್ ನಮ್ಗೆ 400% ಬಂದ್ರು ಕೂಡ ಓಕೆ. ಆಲ್ರೆಡಿ ನನ್ನ ಪೋರ್ಟ್ಫೋಲಿಯೋ ನೀವು ನೋಡಿರ್ತೀರಾ. ಮೊನ್ನೆ ನಾನು ಎಲೆಕ್ಷನ್ ಅಲ್ಲಿ ಆಡ್ ಮಾಡಿದೀನಿ, 100% ಹೋಗಿತ್ತು. ಮತ್ತೆ ಪರ್ಸೆಂಟೇಜ್ ರಿಡ್ಯೂಸ್ ಆಗಿದೆ ನಂದು, 95% ಏನೋ ಇದೆ ಇವಾಗ. ಬಿಕಾಸ್ ಏನಂದ್ರೆ ನಾನು ಎಲೆಕ್ಷನ್ ಮೊನ್ನೆ ಫಾಲ್ ಅಲ್ಲಿ ಆಡ್ ಮಾಡಿದೀನಿ, ಮತ್ತೆ ಆಲ್ಮೋಸ್ಟ್ 2 lakh ಆಡ್ ಮಾಡಿದೀನಿ. ಅವಾಗ ಕಡಿಮೆ ಆಗಿದೆ. ಆ ಥರ ಆ್ಯಡ್ ಕೂಡ ಮಾಡೋದು, ಬಟ್ ಪ್ರಾಫಿಟ್ ಇನ್ಕ್ರೀಸ್ ಆಗಿರುತ್ತೆ.
ಪ್ರಾಫಿಟಲ್ಲಿ ಇನ್ಕ್ರೀಸ್ ಆಗುತ್ತೆ. ಓವರಾಲ್ ಏನೋ ನಮ್ಮ 20 lakhsಗೆ 80 lakhs ಬರಬೇಕು. ಇದರಲ್ಲೂ ವೇರಿ ಆಗ್ಬೋದು ನಿಮಗೆ 25 ನೀವು ಹಂಗಂತೇಳಿ 20 lakhs ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತೇನು, ಜಾಸ್ತಿನೂ ಕೂಡ ಮಾಡ್ಬೋದು. ಜಾಸ್ತಿನೇ ಮಾಡಿ ಮಿನಿಮಮ್ ನಾವು ಒಂದು ಟಾರ್ಗೆಟ್ ಇಟ್ಕೊಂಡು ನಮ್ಮ ಮೈಂಡಲ್ಲಿ ಒಂದು ಪ್ಲಾನು, ಓಕೆ ನಾವು 20 lakhs ಇನ್ವೆಸ್ಟ್ಮೆಂಟ್ ಮಾಡೋಣ. ಒಂದೇ ದಿವಸ 20 lakhs ಮಾಡ್ಬೇಕಂತಲೇ ಇಲ್ಲ, ನಾವು ಆ್ಯಡ್ ಮಾಡ್ತಾ ಇದ್ದೀವಿ, ಈ ಜರ್ನಿಲಿ ಆ್ಯಡ್ ಮಾಡ್ತಾ ಇದ್ದೀವಿ. 5 yearಲ್ಲಿ ನಾವು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಈಗ 5 ಲಕ್ಷ ಇದೆ, 1 ಲಕ್ಷ 2 ಲಕ್ಷ 3 ಲಕ್ಷ 10 ಲಕ್ಷ ಈ ಥರ ಆ್ಯಡ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಆ್ಯಡ್ ಮಾಡ್ಕೊಂಡು ಹೋಗಿ ಓವರಾಲ್ದು ಏನಂದರೆ ನಮಗೆ ಅಟ್ಲೀಸ್ಟ್ ನೀವು 1 year ಟೈಮ್ ತೊಗೊಂಡ್ರು ತೊಗೊಳ್ಳಿ, 1.5 year ಟೈಮ್ ತೊಗೊಂಡು 20 lakhs ಮಾಡೋದ್ರಿಂದ ನಿಮ್ಮ ಮೈಂಡಲ್ಲಿ ಒಂದು ಪ್ಲಾನ್ ಇರಲಿ, ನಾವು ಎಲ್ಲಿ ಹೋಗ್ತಾ ಇದೀವಿ, ಏನು ಮಾಡೋಕೆ ಹೋಗ್ತಾ ಇದೀವಿ ಅಂತ ಒಂದು ವಿಷನ್ ಫಿಕ್ಸ್ ಮಾಡೋಣ ಅಂತ. ಯಾಕಂದ್ರೆ ಎಲ್ಲರೂ ಒಂದು ಜರ್ನಿ ಮಾಡ್ತಾ ಇದ್ದೀವಿ, ಎಲ್ಲಿ ಹೋಗ್ಬೇಕಂತ ಗೊತ್ತಿರಬೇಕಲ್ವ. ಸುಮ್ಮನೆ ನಾವು ಕ್ಲಾರಿಟಿ ಇರ್ಬೇಕು ನಮಗೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಕ್ಲಾರಿಟಿ ಇದ್ದಷ್ಟು ಏನಾಗುತ್ತೆ, ನಮ್ಮ ಮೈಂಡು ವರ್ಕ್ ಆಗುತ್ತೆ ಚೆನ್ನಾಗಿ. ಒಂದು ಟಾರ್ಗೆಟ್ ಇಟ್ಕೊಂಡ್ರೆ ಏನಾಗುತ್ತೆ, ನಾವು ಕೂಡ ಇವಾಗ ಎಕ್ಸಾಂಪಲ್ ನಮ್ದು ಏನೋ ಒಂದು ಎಕ್ಸ್ಪೆಂಡಿಚರ್ಸ್ಗಳು ಇರುತ್ತಲ್ಲ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಅದರಲ್ಲಾರು ಉಳಿಸ್ಬೇಕಾ ಏನು ಮಾಡ್ಬೇಕಂತ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ. ನೀವು ಎಕ್ಸಾಂಪಲ್ ಏನೋ ಒಂದು ಇವಾಗ ಎಲ್ಲೋ ಒಂದು ಟ್ರಿಪ್ ಹೋಗ್ತಾ ಇರ ಅನ್ಕೊಳ್ಳೋಣ, ಈಗೊಂದು 10,000 ಖರ್ಚಾಗ್ತಾ ಇದೆ, ಇದರಲ್ಲಿ ಒಂದು 3,000 2,000 ಉಳಿಸ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋಣ. ಹ್ಯಾಬಿಟ್ ಚೇಂಜ್ ಮಾಡ್ಕೋಬೇಕು ನಮ್ದು ಇವಾಗ. ಹೌದು ಸರ್, 20 ಲಕ್ಷ ಹಾಕಿದ್ರೆ ಹೆಂಗ್ ಹಾಕೋದು ಒಂದು ಕ್ವಶನ್ ಬರುತ್ತೆ, ಎಲ್ಲಿಂದ ತಂದು ಹಾಕೋದು, ಯಾರು ಕೊಡೋದು, ಹೌದಲ್ವಾ. ಒಂದು ವಿಡಿಯೋ ಮಾಡಿದ್ದಾನೆ ಯೂಟ್ಯೂಬಲ್ಲಿ, ಇನ್ವೆಸ್ಟ್ಮೆಂಟ್ ಮಾಡೋಕೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ. ಹಂಗೆ ನಾವು ಸರ್ ದುಡ್ಡು ಇದೆ ನಮ್ದು, ಬಟ್ ಅದನ್ನ ಆರ್ಗನೈಸ್ ಮಾಡಿ ನಾವು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾವು ಏನು ಇಂಪಾರ್ಟೆಂಟ್ ಯಾವುದು ನೋಡ್ಬೇಕು ನಾನು. ಆ ಥರ ನಾವು ನಮ್ಮ ಲೈಫಲ್ಲಿ ನಾವು ಕೂಡ ಏನೋ ಒಂದು ಖರ್ಚು ಮಾಡ್ತಾ ಇರ್ತೀವಿ. ನಮ್ಮ ಬಟ್ಟೆಗಾಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಏನೋ ಒಂದು ಖರ್ಚು ಮಾಡ್ತಾ ಇರ್ತೀವಿ. ಇದರಲ್ಲಿ ನಾವು ಉಳಿಸ್ಬಿಟ್ಟು ಕೂಡ ನಾವು ಇನ್ವೆಸ್ಟ್ಮೆಂಟ್ 20 lakhsಗೆ ನಮ್ಮ ಮೈಂಡಲ್ಲಿ ಟಾರ್ಗೆಟ್ ಅಂತ ಇದ್ದರೆ ನಾವು ಆಟೋಮೆಟಿಕ್ ಏನು ಮಾಡ್ತೀವಿ, ಉಳ್ಸೋಕ್ಕೆ ಶುರು ಮಾಡ್ತೀವಿ. ನಾವೇ 1,000 ಉಳಿದ್ರೆ ಯಾವ ಸ್ಟಾಕ್ ಹಾಕ್ಬೋದಲ್ಲ. ಸುಮಾರು ನಾವು ಬಿಗಿನಿಂಗ್ ಬಂದಾಗ ಎಲ್ಲರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ದುಡ್ಡು ಹಾಕೋಕ್ಕೆ ಯಾವ್ದಾದ್ರು ಬ್ಯಾಂಕರು ಲೂಟಿ ಮಾಡಿ ಹಾಕ್ಬೇಕು ಅಂತ ಅನಿಸ್ತಾ ಇರುತ್ತೆ. ಕರೆಕ್ಟಾಗಿ ಇದು ಕಾಮನ್ ಆಗಿ ಎಲ್ರಿಗೂ ಅನಿಸ್ತಾ ಇರುತ್ತೆ. ಅಷ್ಟು ನಾವು ಹಾಕಿದ್ದೆಲ್ಲ ಸ್ವಲ್ಪ ಗ್ರೀನ್ ಬರೋಕ್ಕೆ ಸ್ಟಾರ್ಟ್ ಆದರೆ ದುಡ್ಡು ಹಾಕ್ಬೇಕು. ಅದು ಸಮುದ್ರ ಸರ್, ನಾವೆಲ್ಲ ಹಾಕಿ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಅದು ಎಷ್ಟು ಬೇಕಾದ್ರೂ ನಾವೆಲ್ಲ ಸಮುದ್ರದಲ್ಲಿ ಒಂದು ಹನಿ ಅಷ್ಟೇ, ಓಕೆನಾ. ಎಷ್ಟೋ ಸಾವಿರಾರು ಕೋಟಿ ಎಲ್ಲ ಮೊನ್ನೆ ನನ್ನ ನಂಬರ್ ಯಾವುದೊಂದು ಗ್ರೂಪಿಗೆ ನನ್ನ ಫ್ರೆಂಡ್ ಗ್ರೂಪ್ಗೆ ಆ್ಯಡ್ ಮಾಡಿದ್ದಾರೆ. ಅದರಲ್ಲಿ ಸ್ಕ್ರೀನ್ಶಾಟ್ ಹಾಕ್ತಾರೆ ಟ್ರೇಡ್ ಮಾಡಿ. ಎಷ್ಟು ಟ್ರೇಡ್ ಮಾಡ್ತಾ ಇದ್ದಾರೆ ಅಂದರೆ 20 ಕೋಟಿ 30 ಕೋಟಿ ಟ್ರೇಡ್ ಮಾಡ್ತಾ ಇದ್ದಾರೆ. ಆ ಗ್ರೂಪಲ್ಲಿ ಇರೋರೆಲ್ಲ ಹಂಗೆ ಒಬ್ರು ಯಾರೋ 50 ಕೋಟಿ ಹಾಕಿ ಟ್ರೇಡ್ ಮಾಡ್ತಾ ಇದ್ದಾರೆ. ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಆ ಸೇಫ್ ಇದೀವಿ ನಾವು. ಅವರು ಟ್ರೇಡ್ ಮಾಡ್ತಾ ಇದ್ದಾರೆ, ಸ್ವಿಂಗ್ ಟ್ರೇಡ್ ಮಾಡ್ತಾ ಇದ್ದಾರೆ. ವಾರಕ್ಕೆ 2 ವಾರಕ್ಕೆ 3 ವಾರಕ್ಕೆ 50 ಕೋಟಿ ಹಾಕಿ ನಾವು ಒಂದು ಡಿಜಿಟ್ನ ಎಣಿಸ್ತಾ ಇದೀವಿ ಕನ್ಫ್ಯೂಸ್ ಆಗಿ. ನಾವೇ ಎಲ್ಲರೂ ಕನ್ಫ್ಯೂಸ್ ಆಗಿದ್ದೀವ ಅಂತ 55 ಕೋಟಿ ಟ್ರೇಡ್ ಮಾಡ್ತಾ ಇದ್ದಾರೆ. ಅಂದರೆ ಇದರಲ್ಲಿ ಇದು ದೊಡ್ಡ ಸಮುದ್ರ ಮಾಡ್ತಾ ಇದ್ದಾರೆ. ನಮಗೆ ಜಾಸ್ತಿ ಅಷ್ಟೇ, ಇದು ಮಾರ್ಕೆಟ್ಗೆ ಜಾಸ್ತಿ ಅಲ್ಲ. ಏನೇ ಅಮೌಂಟ್ ಆಗ್ತಾ ಇದೆಯೋ ಅದೆಲ್ಲ ನಮಗೆ ಜಾಸ್ತಿ. ಸುಮಾರು ಇವಾಗ ನಾವು ಅಬ್ಸರ್ವ್ ಮಾಡಿರ್ತೀವಿ, ಇವಾಗ ಎಲ್ಲರೂ ಸೀರಿಯಸ್ ಆಗಿ ಸ್ಟಾಕ್ ಮಾರ್ಕೆಟ್ ತೊಗೊಂಡಿದ್ದೀವಿ ಆಲ್ರೆಡಿ. ಇದರಲ್ಲಿ ಏನಾರು ಆಗ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಡಿಸೈಡ್ ಮಾಡಿದ ಮೇಲೆ ಮತ್ತೆ ನಾವು ಕ್ವಶನ್ ಯೋಚನೆ ಮಾಡ್ತಾ ಇದ್ರಿ, ಪ್ರಯೋಜನ ಇಲ್ಲ. ಏನಾದ್ರು ಒಂದು ಟಾರ್ಗೆಟ್ ಇಟ್ಕೊಂಡು ನಾವು ಹೋಗಲೇಬೇಕು. ಆ ಥರ ನೀವು ಏನೋ ನಿಮ್ಮ ಲೈಫ್ ಸ್ಟೈಲ್, ಒಬ್ರೊಬ್ರು ಲೈಫ್ ಸ್ಟೈಲ್ ಬೇರೆ ಇರುತ್ತೆ. ಪ್ರಯಾರಿಟಿ ಏನಿದೆ, ನಮ್ಮ ಪ್ರಯಾರಿಟಿ ಏನಿದೆ ಅದನ್ನು ನೋಡ್ಕೊಂಡು ಅದರಲ್ಲಿ ನೀವು ಅಮೌಂಟ್ನ ಸೇವ್ ಮಾಡ್ಬೋದು. ಗೊತ್ತಿರುತ್ತೆ ನಿಮ್ಮ ಲೈಫ್, ಎಲ್ಲರೂ ಇಲ್ಲಿ ಲೈಫ್ ಎಕ್ಸ್ಪೀರಿಯನ್ಸ್ ಇರೋರೇ ಇದ್ದೀರಾ, ಆಲ್ಮೋಸ್ಟ್ ಗೊತ್ತಿರುತ್ತೆ. ಬಟ್ ಅದನ್ನು ಸ್ವಲ್ಪ ಫಾಲೋ ಮಾಡೋಕ್ಕೆ ನಾವು ಪುಷ್ ಮಾಡ್ತಾ ಇದೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ನಿಮಗೂ ಗೊತ್ತಿರುತ್ತೆ. ಸೇವಿಂಗ್ಸ್ ಮಾಡಿರ್ತೀರಾ, ಗೋಲ್ಡ್ ಪರ್ಚೇಸ್ ಮಾಡಿರ್ತೀರಾ, ಸೈಟ್ ತೊಗೊಂಡಿರ್ತೀರ, ನಿಮಗೂ ಒಂದು ಸೇವಿಂಗ್ಸ್ ಗೊತ್ತಿರುತ್ತೆ. ಬಟ್ ಈ ಒಂದು ನಮ್ಗೆ ಇವಾಗ ಒಂದು ಟಾರ್ಗೆಟ್ ಏನಿದೆ 20 lakhs ಇದೆಯಲ್ಲ, 1 year ಟಾರ್ಗೆಟ್ ಇದೆಯಲ್ಲ, 1 year ಟಾರ್ಗೆಟ್ಗೋಸ್ಕರ ನಾವು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇರೋದಷ್ಟೇ. ಅದರ್ವೈಸ್ ನಿಮಗೂ ಗೊತ್ತಿರುತ್ತೆ ಎಲ್ಲಿ ಏನು ಯಾವ ಥರ ಮಾಡ್ಬೇಕಂತ ಗೊತ್ತಿರುತ್ತೆ. ಅದಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಬಂದಿದ್ದೀರಾ, ಇನ್ವೆಸ್ಟ್ ಮಾಡಿದ್ದೀರಾ. ಗೊತ್ತಿಲ್ಲದಿರೋರು ಆಚಾರ್ಯ ಇದ್ದಾರೆ, ಅವರು ಸ್ಟಾಕ್ ಮಾರ್ಕೆಟ್ಗೆ ಅವ್ರಿಗೆ ಇನ್ನೂ ಬಂದಿಲ್ಲ. ಬೇರೆ ಬೇರೆ ವೇಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ರಿಯಲ್ ಎಸ್ಟೇಟ್ ಮಾಡೋರು ಇದ್ದಾರೆ, ಗೋಲ್ಡ್ ತೊಗೊಳ್ಳೋರು ಇದ್ದಾರೆ, ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಬಟ್ ಅದಾದ್ರೆ ಎಲ್ಲದಕ್ಕಿಂತ ಇದು ಬೆಟರು, ಇದರಲ್ಲಿ ಜಾಸ್ತಿ ರಿಟರ್ನ್ ತೆಗಿಬೋದು ಅಂತ ನಾವು ಬಂದಿದ್ದೀವಿ. ಇವಾಗ ನಿಮ್ಮ ಹತ್ರ ಎಷ್ಟೇ ಇರಲಿ ಸರ್, 500 ಇದೆಯಾ 500 ಹಾಕಿ ಅಕೌಂಟ್ಗೆ, 1000 ಇದೆ 1000 ಹಾಕಿ, ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಎಷ್ಟಿದೆ ಅಷ್ಟನ್ನ ಹಾಕಿ ಇನ್ನೂ ಆ್ಯಡ್ ಮಾಡ್ತಾ ಇರಿ. ಓಕೆನಾ. ನಾನು ಸ್ಟಾರ್ಟಿಂಗ್ 0 ಅಕೌಂಟಿಗೆ ಮಾಡಿರೋದು 5,000 ಆ್ಯಡ್ ಮಾಡಿದ್ದೆ. ನಂದು ಬಿಫೋರ್ ಕರೋನಾ 30 lakhs ಹೋಗಿತ್ತು, ಇಟ್ಕೊಳ್ಳಿ 35 lakhs ಹೋಗಿತ್ತು. ಆ್ಯಡ್ ಮಾಡ್ತಾ ಇದ್ರೆ ಸ್ವಲ್ಪ ನಾವು ಸ್ಟಾರ್ಟಿಂಗ್ 5,000 10,000 20,000 ಏನೇನು ಬರುತ್ತಲ್ಲ ಆ್ಯಡ್ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಹತ್ರ ಸಪೋರ್ಟ್ ಇದೆ, ನೀವೇನು ಬ್ಲೈಂಡಾಗಿ ಮಾಡ್ತಾ ಇಲ್ಲ. ಹಾಗಾಗಿ ಆ್ಯಡ್ ಮಾಡಿ ನಮ್ಮೊಂದು ಈ 20 lakhs ಟಾರ್ಗೆಟ್ನ ರೀಚ್ ಮಾಡೋಕ್ಕೆ ಪ್ಲಾನ್ ಮಾಡಿ. 20 ಇಲ್ಲ ಅಂದರೆ ಎಕ್ಸಾಂಪಲ್ 10 lakh ಮಾಡ್ತೀರಾ ಅನ್ಕೊಳ್ಳೋಣ. 10 lakh ಮಾಡಿದ್ರು ಕೂಡ ಹಾಫ್ ಶೇರ್ ಮಾಡ್ಬೋದು, 50 lakhs ಮಾಡ್ಬೋದು. ಆ ಥರ ಒಂದು ಏನು 20 lakh ಮಾಡ್ಬೇಕಂತೇನಿಲ್ಲ, 10 lakh. ಒಟ್ಟು ನಮ್ಮ ಮೈಂಡಲ್ಲಿ ಏನಂತ ಸರ್, ನಮ್ಮ ಮೈಂಡ್ ಏನು ತೊಗೊಳುತ್ತೆ, ನಮ್ಮ ಮೈಂಡಿಗೆ ಪ್ರೋಗ್ರಾಮ್ ಮಾಡಬೇಕಾಗುತ್ತೆ. ನಾವು ಏನು ಮಾಡೋಕೆ ಹೋಗ್ತಾ ಇದ್ದೀವಿ ಅಂತ ಒಂದು ಪ್ರೋಗ್ರಾಮ್ ಮಾಡಬೇಕಾಗುತ್ತೆ. ಅದು ಪ್ರೋಗ್ರಾಮ್ ಮಾಡಿದಾಗ ಆಪರ್ಚುನಿಟೀಸ್ ಆಗಿರ್ಬೋದು, ದುಡ್ಡು ತಾನೇ ಆಟೋಮೆಟಿಕ್ ಕಲೆಕ್ಟ್ ಆಗುತ್ತೆ. ಅದು ಫಸ್ಟ್ ನಮ್ಮ ಮೈಂಡ್ಗೆ ಟಾರ್ಗೆಟ್ ಕೊಡ್ಬೇಕು, ನಾನು ಇದನ್ನು ಮಾಡಬೇಕು ಅಂತ. ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ರೆ ಫಿಸಿಕಲಿ ಸಾಫ್ಟ್ವೇರ್ ಎರಡು ವರ್ಕ್ ಆಗಕ್ಕೆ ಶುರು ಆಗುತ್ತೆ ಆಟೋಮೆಟಿಕ್ಕಾಗಿ. ಹಾಗಾಗಿ ಒಂದು ಟಾರ್ಗೆಟ್ನ ನಾವು ಫಿಕ್ಸು ಮಾಡ್ತಾ ಇದ್ದೀವಿ. ಓಕೆ, ಈ ಒಂದು ಟಾರ್ಗೆಟ್ ಫಿಕ್ಸ್ ಆಲ್ಮೋಸ್ಟ್ ಮಾಡಿದ್ದೀವಿ. ವೆಬಿನಾರಲ್ಲೆಲ್ಲ ಹೇಳ್ತಾ ಇದ್ದೀವಿ ನಾವು. ಮೇನ್ ಏನಂತಂದರೆ ಶಾರ್ಟ್ ಟೈಮ್ ಮಾಡೋರಿದ್ರೆ ಅದು 2 ಅಕೌಂಟ್ ಸಪ್ರೇಟಾಗಿ ಮಾಡ್ಕೊಳ್ಳಿ. ಒಂದು ಅಕೌಂಟ್ ಲಾಂಗ್ ಟೈಮ್, ಒಂದು ಅಕೌಂಟ್ ಶಾರ್ಟ್ ಟೈಮ್ ಮಾಡ್ಕೊಳ್ಳಿ.
ಇನ್ ಕೇಸ್ ನೀವು ಟ್ರೇಡ್ ಮಾಡಿ ಶಾರ್ಟ್ ಟೈಮ್ ಮತ್ತೆ ನೀವು ಸ್ಟಾಕ್ ಮಾರ್ಕೆಟ್ಗೆ ಹಾಕಂಗಿದ್ರೆ ಸ್ವಲ್ಪ ಶಾರ್ಟ್ ಟೈಮ್ ಕಡಿಮೆನೇ ಮಾಡಿ. ಅದೇನಾದ್ರೆ ನೀವು ಟ್ರೇಡಿಂಗ್ ಆಕ್ಟಿವ್ ಆಗಿರೋಕ್ಕೋಸ್ಕರ ಅಷ್ಟೇ, ಅದು ಬೇರೆ ಏನಿಲ್ಲ. ನೀವು ಅಲ್ಲೂ ಕಂಪೇರ್ ಮಾಡಿದ್ರೆ ನೀವು ಲಾಂಗ್ ಟೈಮಲ್ಲೇ ಜಾಸ್ತಿ ದುಡ್ಡು ಮಾಡ್ತೀರಾ, ಶಾರ್ಟ್ ಟೈಮ್ಗಿಂತ ಲಾಂಗ್ ಟೈಮಲ್ಲೇ ದುಡ್ಡು ಜಾಸ್ತಿ ಬರುತ್ತೆ. ಅಲ್ಲಿ ಸೆಲ್ ಬೈ ಮಾಡಿ ಏನು ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ಲಾಂಗ್ ಟೈಮಲ್ಲೇ ಮಾಡ್ತೀರಾ. ಬಟ್ ಶಾರ್ಟ್ ಟೈಮ್ ಯಾಕೆ ಹೇಳ್ತೀನಿ ಅಂದರೆ ಕೆಲವು ಆಕ್ಟಿವ್ ಆಗಿರ್ಲಕ್ಕೆ, ಏನೋ ಕಲಿಯೋಕ್ಕೆ, ಆಕ್ಟಿವ್ ಆಗಿರೋಕ್ಕೆ ಅವ್ರಿಗೂ ಫೀಲ್ ಇರುತ್ತೆ ದುಡ್ಡು ಬರ್ತಾ ಇದೆ ಏನಂತ. ಆ ಫೀಲ್ಗೋಸ್ಕರ ಶಾರ್ಟ್ ಟೈಮ್ ಇದು ಮಾಡ್ತಾ ಇದೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಶಾರ್ಟ್ ಟೈಮ್ ನಾನು ಮಾಡ್ತಾ ಇರ್ತೀನಿ, ಅದು ಏನಿಲ್ಲ, ಜಾಸ್ತಿ ಕಮ್ಮಿನೇ ನಾನು ಮಾಡೋದು ಶಾರ್ಟ್ ಟೈಮ್. ನಾನು ಹಬ್ಬ ಅಂದರೆ 1 ಲಕ್ಷ 1.5 ಲಕ್ಷ ಅನ್ಸುತ್ತೆ ಶಾರ್ಟ್ ಟೈಮ್ ಮಾಡೋಕ್ಕೆ ಯೂಸ್ ಮಾಡೋದು. ಯಾಕಂದ್ರೆ ನನಗೆ ದಿನ ಕಣ್ಣಿಗೆ ಹೆಂಗೆ ಕಾಣುತ್ತೆ ಸ್ಟಾಕ್ ಅಂದ್ರೆ ಅದಕ್ಕೆ ಹಾಕೋಕ್ಕೆ ದುಡ್ಡು ಬೇಕು ಸಾಕಾಗಲ್ಲ. ಯಾಕಂದ್ರೆ ಎವ್ರಿ ಡೇ ಯಾವುದೊಂದು ಸ್ಟಾಕ್ ಮೇಲೆ ಹೋಗ್ತಾ ಇರುತ್ತೆ. ಓಕೆನಾ, ಸುಮಾರು ಸ್ಟಾಕ್ ಏರ್ಟೇಜ್ ನಾನು ಹಾಕಿಲ್ಲ, ಬಟ್ ಹೌದಲ್ವಾ, ಏರ್ಟೇಜ್ ಇವತ್ತಲ್ಲ, ಅದು 1 ಇಯರ್ ಬ್ಯಾಕ್ ಸಜೆಸ್ಟ್ ಮಾಡಿರೋದು. ಆಲ್ಮೋಸ್ಟ್ 1-2 ಡೇಸ್ ಅಲ್ಲಿ ಆಯ್ತು. ಹೌದಾ, ಬರುತ್ತೆ, ಪರವಾಗಿಲ್ಲ. ನಮಗೆ ಅದು ನಾನು ಯಾವುದೇ ಸ್ಟಾಕ್ ಸೆಲೆಕ್ಟ್ ಮಾಡೋದು ಟೆಂಪ್ರವರಿ ಹೋಗೋ ಸ್ಟಾಕ್ ಸೆಲೆಕ್ಟ್ ಮಾಡೋದು. ಇವಾಗ ನೀವು ಸ್ಟಿಲ್ ಕೆಳಗಡೆ ಬಂದರೂ ಕೂಡ ಅದ್ರ ಕೆಪಾಸಿಟಿ ಲೆವೆಲ್ ಬೇರೆ ಇರುತ್ತೆ. ಆಲ್ಮೋಸ್ಟ್ 1 ವೀಕ್ ಅನ್ಕೊಂತೀನಿ. 1 ವೀಕ್ ಮುಂಚೆ ಒಂದು 10-20% ಹೋಗಿತ್ತೇನೋ ಗೊತ್ತಿಲ್ಲ. ಎಷ್ಟು ಪರ್ಸೆಂಟ್ ಹೋಗಿದೆ 1 ವೀಕಲ್ಲಿ ನಾನು ನೋಡಿಲ್ಲ, ಅಷ್ಟು ಮೇಲೆ ಹೋಗಿದೆಯಲ್ಲ. ಓಕೆ, ಇದನ್ನೇ ನಾವು ಯಾವಾಗಲೂ ಅರ್ಥ ಮಾಡ್ಸಕ್ಕೆ ಬರೋದು, 1 ಇಯರ್ ನಿಮ್ಗೆ ರಿಟರ್ನ್ ಸಿಗೋದು 1 ವೀಕಲ್ಲಿ ಸಿಗುತ್ತೆ ಅಂತ ಅದಕ್ಕೆ ಹೇಳ್ತಾ ಇರ್ತೀನಿ. ಆ 1 ವೀಕ್ ಬರೋದಿದೆ ನೋಡಿ, ನಮ್ಗೊಂದು ಟೈಮ್ ಬರುತ್ತೆ ಅಂತ ಅದು ಕಾಯ್ಬೇಕಷ್ಟೇ, ಬೇರೆ ಏನಿಲ್ಲ. ಆ ಕಾಯೋ ಪ್ರೊಸೆಸ್ ಇದೆಯಲ್ಲ, ಆ ಕಾಯೋ ಪ್ರೊಸೆಸ್ಸಲ್ಲಿ ತುಂಬ ಕನ್ಫ್ಯೂಷನ್ ಬರುತ್ತೆ. ಮೇ ಬಿ ಏನು ಬರ್ಬೋದು, US ಫೆಡ್ ರಿಸರ್ವ್ ಬ್ಯಾಡ್ ನ್ಯೂಸ್ ಬರ್ಬೋದು, ಯುದ್ಧ ಬರ್ಬೋದು, ಯುಕ್ರೇನ್ ಬರ್ಬೋದು, ಕರೋನಾ ಬರ್ಬೋದು, ಎಲೆಕ್ಷನ್ ಬರ್ಬೋದು, ಏನು ಬೇಕಾದ್ರೂ ಬರುತ್ತೆ. ಬಟ್ ಸ್ಟಿಲ್ ಆ ಟೈಮ್ ಬರೋವರೆಗೂ ನಾವು ಕಾಯೋದಿದೆಯಲ್ಲ, ಅದೇ ಇಲ್ಲಿರೋ ಒಂದು ಮೇನ್ ನಮ್ಮ ಸಕ್ಸಸ್ ಸೀಕ್ರೆಟ್. ಆ ಟೈಮ್ನ ಯಾರು ನಾನು ಅನಲೈಸ್ ಮಾಡ್ತೀನಿ, ಬಟ್ ನಿಮ್ಮ ಕೆಲಸ ಕಾಯೋದಷ್ಟೇ ನಿಮ್ಮ ಕೆಲಸ. ಅಷ್ಟೇ. ಸುಮಾರು ಸ್ಟಾಕ್, ಇದು ಒಂದೇ ಎಕ್ಸಾಂಪಲ್ ಅಲ್ಲ, ನಿಮಗೆ ಸುಮಾರು ಕೊಡ್ತೀನಿ, ನಿಮಗೆ 100 ಸ್ಟಾಕ್ ಕೊಡ್ತೀನಿ ನಾನು. ಆ ಥರ ಅದೇ ಹೇಳೋದು, 1 ಇಯರಿಂದ ಏನು ಹೋಗಿಲ್ಲ ಅಂತಂದ್ರು ಅದು 1 ಇಯರ್ ರಿಟರ್ನ್ ಎಷ್ಟು ಬೇಕು ಸರ್ ನಮಗೆ? ನಮ್ಮ ಪ್ರಕಾರ 40% ಬೇಕು. ಸಿಗ್ತಾ ಅವ್ರಿಗೆ 40%. ಈಗ ಕೆಳಗೆ ಬರುತ್ತೆ ಅನ್ಕೊಳ್ಳೋಣ, ಸ್ಟಾಕ್ ಮೇಲೆ ಹೋಗಿದೆ, ಕೆಳಗೆ ಬರುತ್ತೆ ಅನ್ಕೊಳ್ಳೋಣ, ಸ್ಟಿಲ್ ಕೆಳಗೆ ಬಂದರೆ ಎಷ್ಟಿದೆ ಅಕ್ಷಯ್ ಅವರೇ ಪ್ರಾಫಿಟ್? 132% ಇದೆ. ಜಾಸ್ತಿ ಬೇಡ ನಮಗೆ, ಒಂದು 50% ಹೋಗಿದೆ ಅನ್ಕೊಳ್ಳೋಣ, 10% ಕೆಳಗಡೆ ಬಂದಿದೆ ಅನ್ಕೊಳ್ಳೋಣ, 20% ಕೆಳಗೆ ಬರಲಿ, ನೋ ಪ್ರಾಬ್ಲಮ್, ಏನಿಲ್ಲ. ಇವಾಗ ಅವ್ರದ್ದು ಆಲ್ಮೋಸ್ಟ್ 100% ಹೋಗಿದೆ. ಕೆಳಗಡೆ ಅವ್ರಿಗೆ ನಮ್ಗೆ ಇನ್ನೂ ಅಕ್ಸೆಪ್ಟ್ ಮಾಡೋಣ, 20% ಬರಲಿ, ಕೆಳಗಡೆ 30% ಬರಲಿ ಸರ್, ಸ್ಟಿಲ್ ಪ್ರಾಫಿಟಲ್ಲಿ ಇರ್ತಾರೆ. ನಾನು ಅದ್ರದ್ದು ಬಂದ್ಬಿಟ್ಟು ಕೆಳಗಡೆ ಬರೋದು ಆಲ್ರೆಡಿ ಡಿಸೈಡ್ ಆಗಿರುತ್ತೆ, ಎಷ್ಟು ಕೆಳಗಡೆ ಬರ್ಬೋದು ಅಂತ ಗೊತ್ತಿದೆ ನಮ್ಗೆ, ಎಷ್ಟು ಮ್ಯಾಕ್ಸಿಮಮ್ ಕೆಳಗಡೆ ಬರುತ್ತೆ. ಇನ್ನು ಕೆಳಗಡೆ ಬಂದು ಮತ್ತೆ ಮೇಲೆ ಜರ್ನಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ಮೇಲೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದು ಹೆರಿಟೇಜ್ ಫುಡ್, ಹೆರಿಟೇಜ್ ನೀವು ಹೆರಿಟೇಜ್ ಸಾರಿ ಗ್ರೀನ್ ಕಲರ್ ಹಾಲ್ ಇರುತ್ತೆ ನೋಡಿ, ಜಾಸ್ತಿ ಇಲ್ಲ. ಅದು ಬಂದ್ಬಿಟ್ಟು ಚಂದ್ರಬಾಬು ನಾಯ್ಡು ಅವ್ರದ್ದು. ನನಗೆ ಗೊತ್ತಿಲ್ಲ ಅದು ಚಂದ್ರಬಾಬು ನಾಯ್ಡು ಅಂತ, ನಮ್ಮ ನ್ಯೂಸಲ್ಲಿ ಬಂದ್ಮೇಲೆ ಗೊತ್ತಾಗಿರೋದು ಸರ್. ನಾನು ಸ್ಟಡಿ ಮಾಡೋ ಚಾರ್ಟು, ಅದ್ರ ಓನರ್ ಯಾರು ಅದು ಗೊತ್ತಿರಲ್ಲ, ಅದ್ರಲ್ಲಿ ಯಾರು ಯಾವ ಸೆಕ್ಟ್ರಲ್ಲಿ ಏನು ನ್ಯೂಸ್ ಬಂದು ಹೋಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ, ಬಟ್ ಹೋಗುತ್ತೆ ಅಷ್ಟೇ ನಮ್ಗೆ ಗೊತ್ತಿರೋದು. ಆ ಟೈಮಿಂಗ್ ನೋಡಿ ಹೆಂಗಿದೆ. ಅದೇನು ಚಂದ್ರಬಾಬು ನಾಯ್ಡು ಎಲೆಕ್ಷನಲ್ಲಿ ಅವರು ಏನು ಇದು ಮಾಡ್ಕೊಂಡ್ರು, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರು ಅಂತ ಹೋಯ್ತು ಅಂತ ನನಗೆ ಆ ರೀಸನ್ ಇಲ್ಲ, ನನ್ನ ರೀಸನ್ ಬೇರೆನೇ ಇದೆ. ಎಲ್ಲರೂ ಅದು ಹೇಳ್ತಾ ಇರೋದು. ಹಂಗಿದ್ರೆ ನಾನು ಇವತ್ತು ಸಜೆಸ್ಟ್ ಮಾಡ್ಬೇಕಿತ್ತು ಎಲೆಕ್ಷನ್ ಟೈಮ್, ಮುಂಚೆ ಯಾಕೆ ಮಾಡಿದೆ? ಏನಂದ್ರೆ ಗೊತ್ತಾ ಸರ್, ಇದು ಮಾರ್ಕೆಟ್ ಅನ್ನೋದು ನೋಡಿ, ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಏನಂದ್ರೆ ಅದು ಬ್ರೇಕ್ಔಟ್ ಆಗೋಕ್ಕೂ ನ್ಯೂಸ್ ಬರೋಕ್ಕೂ ಎರಡು ಮ್ಯಾಚ್ ಆಗುತ್ತೆ, ಎಂಡ್ ಆಫ್ ದಿ ಡೇ ಅಷ್ಟೇ, ಸಿಂಪಲ್ ಮ್ಯಾಟರ್. ಅಕ್ಕಿ ಕೊಡೋದಕ್ಕೂ ಏನಂತ ಕೊಲ್ಲೆ ಮುರಿಯೋದಕ್ಕೂ ಅಂತಾರಲ್ಲ, ಆ ಥರ ಇದು ಕೋಇನ್ಸಿಡೆಂಟ್ ಆಟೋಮೆಟಿಕ್ ಇದೆ. ನಾನು ಸುಮಾರು ನೋಡಿ, ಒಂದು ಸ್ಟಾಕ್ ಮೇಲೆ ಹೋಗುತ್ತೆ, ನಾವು ಇಲ್ಲಿಂದ ಕೆಳಗೆ ಬರುತ್ತೆ ಅಂತ ಅನ್ಕೊಂತೀವಲ್ಲ, ಇಲ್ಲೊಂದು ಬ್ಯಾಡ್ ನ್ಯೂಸ್ ಬರುತ್ತೆ, ನಮ್ಗೆ ಗೊತ್ತಿರಲ್ಲ ಬ್ಯಾಡ್ ನ್ಯೂಸ್ ಯಾವುದಂತ, ಬಟ್ ಬರುತ್ತೆ. ಇದ್ರ ಅರ್ಥ ಏನಂದ್ರೆ ಮಾರ್ಕೆಟ್ಗೆ ಮುಂಚೆನೆ ಗೊತ್ತಿರುತ್ತೆ ಅಂತ ಅರ್ಥ. ಮಾರ್ಕೆಟ್ಗಿಂತ ಸ್ಮಾರ್ಟ್ ಯಾರೂ ಇಲ್ಲ ಸರ್, ಯಾರೇ ಆಗಿರ್ಬೋದು ಅವ್ರು, ಮಾರ್ಕೆಟ್ಗಿಂತ ಸ್ಮಾರ್ಟ್ ಯಾರೂ ಆಗೋಕ್ಕಾಗಲ್ಲ. ಎಲೆಕ್ಷನ್ ಅಷ್ಟೇನೆ, ನಾ ಅದು ತೊಗೊಂಡ್ಬಿಡೋಣ, ಇದು ತೊಗೊಂಡ್ಬಿಡೋಣ, ಅಷ್ಟು ಆಗ್ಬಿಡುತ್ತೆ, ಇಷ್ಟ ಆಗ್ಬಿಡುತ್ತೆ. ಎಷ್ಟು ಜನ ಪ್ಲಾನ್ ಮಾಡಿರಲಿಲ್ಲ, ಕಾಲ್ ತಗೋಬೇಕು, ಪುಟ್ಟು ತಗೋಬೇಕು, ಹೌದಾ? ಯಾರಿಗಾರ ಅವಕಾಶ ತಗೊಳಕ್ಕೆ ಫಸ್ಟ್ ಡೇ ಅರ್ನ್ ಮಾಡಿದ್ರು. ಎಲೆಕ್ಷನ್ ಇದು ಬಿಫೋರ್ ಮಾಡಿದ್ರು ದುಡ್ಡು, ಎಕ್ಸಿಟ್ ಪೋಲಲ್ಲಿ ಮಾಡಿದ್ರು, ಬಟ್ ನೆಕ್ಸ್ಟ್ ಡೇ ಕಳ್ಕೊಂಡ್ರು ಅದನ್ನ ಸುಮಾರು ಜನ. ಎಕ್ಸ್ಪೆಕ್ಟೇ ಮಾಡಿಲ್ಲ. ಅದಕ್ಕೆ ಯಾವಾಗ್ಲೂ ಅಷ್ಟೇನೆ ಮಾರ್ಕೆಟ್ ಒಂದು ಬಿಹೇವಿಯರ್ ಅರ್ಥ ಮಾಡ್ಕೊಳ್ಳೋದು ಸರ್ಪ್ರೈಸ್ ಕೊಡುತ್ತೆ. ನೀವು ಎಷ್ಟನ ವರ್ಷ ಮಾರ್ಕೆಟ್ ಅಲ್ಲಿ ಇರಿ, ಎಷ್ಟೇ ಎಕ್ಸ್ಪರ್ಟ್ ಇರಲಿ, ನಿಮ್ಗೆ ಸರ್ಪ್ರೈಸ್ ಕೊಡುತ್ತೆ ಮಾರ್ಕೆಟ್. ಈ ಮಾರ್ಕೆಟ್ ಸುಮಾರು ವರ್ಷದಿಂದ ನಾನು ನೋಡಿ 10 ವರ್ಷ ನಾನು ಫೀಲ್ಡ್ ವರ್ಕ್ ಮಾಡಿದ್ದೀನಿ. ಒಂದು 5 ವರ್ಷ ನಂಗೆ ಬೋರ್ ಆಗ್ಬಿಡುತ್ತೆ, ಏನೋ ಒಂದು ಕೆಲಸ ಮಾಡಿದ್ರೆ ಬೋರ್ ಆಗುತ್ತೆ. ಬಟ್ ಸ್ಟಾಕ್ ಮಾರ್ಕೆಟ್ ಬೋರ್ ಆಗ್ತಾ ಇಲ್ಲ.
ಬೋರ್ ಆಗಲ್ಲ. ಯಾಕಂದ್ರೆ ಅದು ಯಾವಾಗಲೂ ಮಾರ್ಕೆಟ್ ನಿಮ್ಮನ್ನ ಸರ್ಪ್ರೈಸ್ ಕೊಡುತ್ತೆ. ಈ ಒಂದು ಮೂವಿ ನೋಡ್ತಾ ಇರ್ತೀರಾ, ಆ ಮೂವಿ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗ ನೋಡಕ್ ಇಂಟ್ರೆಸ್ಟ್ ಇರುತ್ತಾ? ಇರಲ್ಲ. ಬಟ್ ಏನಾಗುತ್ತೆ ಅಂತ ಗೊತ್ತಾಗಿಲ್ಲ ಅಂದ್ರೆ ಆ ತರ ಮೂವಿ ಇದು. ನೀವ್ ಎಷ್ಟೇ ತಿಳ್ಕೊಂಡ್ರು ಕೂಡ ನಾಳೆ ಏನಾಗುತ್ತೆ ಅಂತ ನೋಡಿ. ಎಲೆಕ್ಷನ್ ಟೈಮ್ ನೋಡಿ, ಎಲ್ಲಾರ್ಗು ಒಂದ್ ಸೆಕೆಂಡ್ ಶೇಕ್ ಮಾಡ್ಬಿಡುತ್ತೆ ಎಲ್ಲರಿಗೂ. ಬಟ್ ನಮ್ಗೆ ಗೊತ್ತಿತ್ತು, ಆದ್ರೂ ಕೂಡ ಪ್ಲಸ್ ನನಗೂ ಒಂದ್ ಕಡೆ ಎಲ್ಲೋ ಒಂದ್ ಬಂದಿಲ್ಲ ಅಂದ್ರೆ ಅದ್ ಯಾಕಂದ್ರೆ ನಾವು ಕ್ಯಾರಿ ಮಾಡ್ಲೇಬೇಕು, ಅದನ್ನ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ನಾನು ಅದೇ ಹೇಳ್ತಾ ಇರೋದು, ಯಾವಾಗಲೂ 5% ಚಾನ್ಸ್ ಏನ್ ಬೇಕಾದ್ರೆ ಆಗ್ಬೋದು. ಭೂಕಂಪನ ಆಗ್ಬೋದು, ಯುದ್ಧನ ಆಗ್ಬೋದು, ಏನ್ ಬೇಕಾದ್ರೆ ಆಗ್ಬೋದು. 5% ನೋಡಿ ಸರ್, 5% ಅದು ಎಂತ ಚಾನ್ಸ್ ಲೈಕ್ ಕರೋನಾ, ಅದು ಎಲ್ರಿಗೂ ಆಗುತ್ತೆ. ನಮ್ಗೆ ಇಂಡಿವಿಜುವಲ್ ಒಬ್ರಿಗೆ ಆಗೋದಲ್ಲ, ಎಲ್ರಿಗೂ ಆಗುತ್ತೆ. ಆ ತರ 5% ಚಾನ್ಸ್ ಇದು ಎಲ್ಲಾ ಫೀಲ್ಡ್ ಅಲ್ಲಿ ಆಗ್ಬೋದು ಸರ್. ನಾವು ಬೈಕಲ್ಲಿ ಹೋಗ್ತಾ ಇದೀವಿ, ಕಾರಲ್ಲಿ ಹೋಗ್ತಾ ಇದೀವಿ, ಬಿಸ್ನೆಸ್ ಮಾಡ್ತಾ ಇದೀವಿ, ಹೊರಗಡೆ ಜಾಬ್ ಮಾಡ್ತಾ ಇದೀವಿ. 5% ಚಾನ್ಸ್ ನಮ್ಮ ಲೈಫಲ್ಲಿ ಏನ್ ಬೇಕಾದ್ರೂ ಆಗೋ ಚಾನ್ಸ್ ಇರುತ್ತೆ. ಅದೇ ಚಾನ್ಸಸ್ ಇಲ್ಲಿರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಒಂದು ಹಡಗಲ್ಲಿ ಹೋಗ್ತಾ ಇದೀವಿ, ಎಲ್ಲರೂ ಹೋಗ್ತಾ ಇದೀವಿ ಹಡಗಲ್ಲಿ, ಏನ್ ಬೇಕಾದ್ರೂ ಆಗೋದು, ಎಲ್ರಿಗೂ ಆಗುತ್ತೆ. ನಮ್ಗೊಬ್ರು ಇಂಡಿವಿಜುವಲ್ ಆಗಲ್ಲ. ಆ ತರ ಒಂದು 5% ಚಾನ್ಸ್ ಇರುತ್ತೆ ಅಷ್ಟೇ, ಬೇರೆ ಅದು ಬಿಟ್ರೆ ಬೇರೆ ಏನು ರಿಸ್ಕ್ ಇರಲ್ಲ. ಓಕೆ, ಇವಾಗ 1 CRಗೆ ಯಾರು ರೆಡಿ ಇದ್ದೀರಾ? ಏನ್ ಕ್ವೆಶನ್ಸ್ ಇದೆ ಕೇಳ್ಬೋದು.